ಹೇಗೆ ಅನಿಸ್ತಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ಈಗ ನೋಡಿ? ರಾಜ್ಯ ಪರಿಸ್ಥಿತಿಲಿ ನಮ್ಮ ಸಾಹೇಬ್ ಬಂದ್ಬಿಟ್ರೆ ಇನ್ನು ಯಾರ ಕೈಲೂ ಆಗಲ್ಲ, ಇನ್ನು ತಡೆಯೋಕ್ಕಾಗಲ್ಲ. ರಾಜಕೀಯ ಇವತ್ತಿಲ್ಲ ನಾಳೆ ನಮ್ಮ ಸಾಹೇಬ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರಿಗೇನ ಇದು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ. ಓಕೆ. ಒಂದು ವೇಳೆ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತಾ ಇರೋದು ರಾಜ್ಯಾದ್ಯಂತ ಡ್ಯಾಮೇಜ್ ಆಗುತ್ತೆ, ಕ್ರಾಂತಿನೂ ಹೇಳುತ್ತೆ. ಇಡೀ ಯೂತ್ಸ್ ಆಗಲಿ ಇನ್ನೇ ಆಗಲಿ ಕ್ರಾಂತಿ ಆಗುತ್ತೆ. ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಹೇಳುತ್ತೆ ಒಂದು. ಅಲ್ಲ, ಭಾಳ ಜನ ವಿರೋಧ ಪಕ್ಷದವ್ರು ಹೇಳೋದು ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಮಾಡ್ತಾರೆ, ಆದರೆ ಶಾಸಕರನ್ನು ಹಿಡಿದಿಟ್ಕೊಂಡಿಲ್ಲ, ಶಾಸಕರು ಅವ್ರ ಜೊತೆ ಇಲ್ಲ ಅಂತ ಹೇಳ್ತಾರಲ್ಲ. ಅದು ಹೇಳ್ತಾರೆ ಸರ್, ಶಾಸಕರು ಅವ್ರವ್ರ ಅಭಿಪ್ರಾಯದ ಮೇಲೆ ಶಾಸಕರು, ಈಗ ನಾವು ಆಗಲಿ ಇನ್ನೊಬ್ಬರೇ ಆಗಲಿ ಒಬ್ಬೊಬ್ರದ್ದು ಒಂದೊಂದು ಇದು ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಮುಂದೆ ಯಾರೂ ಆಗಲ್ಲ. ಎಲ್ಲ ಶಾಸಕರ ಹತ್ರ ವಿಶ್ವಾಸವಾಗಿದ್ದಾರೆ. ಏನಂದರೆ ಕಠಿಣ ಮಾತಾಡೋದ್ರಿಂದ ಅದೊಂದು ಬಿಟ್ಟರೆ ಇನ್ಯಾವ ಥರ ಒಳ್ಳೆ ಮನಸ್ಸೇ ಇರೋದ್ರಿಂದ, ಬಾಯಿ ಒಂದು ಸ್ವಲ್ಪ ಕೋಪ ಅಷ್ಟು ಬಿಟ್ಟರೆ ಇನ್ಯಾವ ಥರದಲ್ಲೂ ಎಲ್ಲ ಥರದಲ್ಲೂ ಎಲ್ಲ ಜನಗಳ ಹತ್ರ, ಎಲ್ಲ ಶಾಸಕರ ಹತ್ರನೂ ಎಲ್ಲರ ಹತ್ರನೂ ಭಾಳ ಪ್ರೀತಿಯಾಗೇ ಇದ್ದಾರೆ. ಈ ಕನಕಪುರದಲ್ಲಿ ಬೇರೆ ಪಕ್ಷದವರು ಉಸಿರಾಡೋಕ್ಕೆ ಅವಕಾಶ ಇಲ್ಲ ಸರ್. ನಮ್ಮ ತಾಲೂಕಿನಲ್ಲಿ ಯಾವುದೇ ಪಕ್ಷದವ್ರು ಬಂದರೂ ಉಸಿರಾಡೋಕ್ಕೂ ಆಗಲ್ಲ. ನಾವು ಯಾರನ್ನೂ ಬಿಟ್ಕೊಡೋದೂ ಇಲ್ಲ.